ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ, ಎಸ್ಪೆಷಲಿ ನಮ್ಮ ಕಾವೇರಿ ಭಾಗದ ಜನತೆಗೆ ಕಾವೇರಿ ನದಿ ನೀರನ್ನು ಕುಡಿಯುತ್ತಿರೋ ಮತ್ತು ವ್ಯವಸಾಯ ಮಾಡ್ತಿರೋ ರೈತರುಗಳಿಗೆ ನಾನು ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ರಾಮನಗರದ ಮಹೇಶ ಮತ್ತು ಸರ್ಕಾರಕ್ಕೆ ನೋಡಿ, ಯಾವುದೋ ಒಂದು ಮಹಾರಾಜರ ಕಾಲದಲ್ಲಿ ಏನಾಯಿತು, ಒಂದು ತಮಿಳುನಾಡಿಗೂ ಮತ್ತು ನಮ್ಮ ಕರ್ನಾಟಕಕ್ಕೂ ಕಾವೇರಿ ವಿಷಯದಲ್ಲಿ ಒಂದು ಒಪ್ಪಂದ ಆಯಿತು. ಅದು ಆ ಜನಸಂಖ್ಯೆ ಆಧಾರದ ಮೇಲೆ. ಅವಾಗ 1000 ಲಕ್ಷ ಇದ್ದಿದ್ದು ಕಾವೇರಿ ನೀರನ್ನು ಉಪಯೋಗಿಸ್ತಿರೋ ರೈತರುಗಳ ಸಂಖ್ಯೆ ಮತ್ತು ಕಾವೇರಿ ನೀರನ್ನು ಕುಡಿಯೋಕ್ಕೆ ಉಪಯೋಗಿಸ್ತಾರಲ್ಲ ಅವ್ರಗಳ ಸಂಖ್ಯೆ ಇವತ್ತು ಕೋಟ್ಯಾಂತರ ಜನಗಳಿದ್ದಾರೆ. ಇವತ್ತು ಏನು ಮಾಡ್ತಾಯಿದ್ದೀರಿ, ಇವಾಗ ಏನಾಗ್ತಾಯಿದೆ ಅಂದರೆ, ಅದನ್ನೇ ನಂಬ್ಕೊಂಡು ಅವತ್ತು ಯಾವುದೋ ಒಪ್ಪಂದ ಆಗಿತ್ತು 2007ರಲ್ಲಿ ಒಂದು ಕಾವೇರಿ ನಿಗಮ ಮಂಡಳಿ ಯಾವುದೋ ಒಂದು CWRC ಯಾವುದೋ ಒಂದು ಮಾಡಿದ್ರು. ಅದ್ರ ಪ್ರಕಾರ ಅದು ಯಾವತ್ತಿದ್ರೂ ಕರ್ನಾಟಕಕ್ಕೆ ಮಲ್ತಾಯಿ ಧೋರಣೆ ಮಾಡ್ತದೆ. ನಮ್ಮ ಕರ್ನಾಟಕದಲ್ಲಿ ನೀರಿಲ್ಲ ಅಂದರೂ ನೀರದೆ ಅಂತ ತೋರಿಸ್ತಿದ್ದೆ, ಸ್ವಲ್ಪ ನೀರಿದ್ರು ಅದನ್ನು ಬಿಡಿ ಕಾವೇರಿಗೆ ಅಂತ ಹೇಳ್ತದೆ. ನಮ್ಮ ಕರ್ನಾಟಕ ಸರ್ಕಾರ ಅವತ್ತಿಂದ ಇವತ್ತಿನವರೆಗೂ ಯಾರೂ ಸರಿಯಾಗಿ ಇದಕ್ಕೆ ಕ್ರಮ ಕೈಗೊಳ್ಳಲಿಲ್ಲ. ಆ ಲಾಯರ್ಗಳನ್ನ ಅಪಾಯಿಂಟ್ ಮಾಡಿದ್ರು, ಅವರು ಸರಿಯಾಗಿ ಯಾರೂ ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡಿ ಸರಿಯಾಗಿ ನಮ್ಗೆ ನ್ಯಾಯ ದೊರಕಿಸ್ಲಿಲ್ಲ. ಇವತ್ತು ಅವತ್ತು ಬಂಗಾರಪ್ಪನವ್ರು ಏನಿದ್ರು, ಅವರೊಬ್ಬರು ನಿಜವಾಗ್ಲೂ ಪದವಿಗೆ ಆಸೆ ಪಡದೆ ಪದವಿ ಹೋದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಕರ್ನಾಟಕದ ಕಾವೇರಿ ಭಾಗದ ಜನತೆಗೋಸ್ಕರ ಏನು ಮಾಡಿದ್ರು, ಅವರು ಸುಗ್ರೀವಾಜ್ಞೆ ಹೊಡಿಸಿ ನಾವು ನೀರೇ ಬಿಡಲ್ಲ ಅಂದರು. ಇವತ್ತು ಆಮೇಲೆ ಯಾವ ರಾಜಕಾರಣಿ ಮುಖ್ಯಮಂತ್ರಿ ಆಗಲಿ ಯಾರೂ ಪದವಿಗೆ ಎದುರುಕೊಂಡು ಯಾರೂ ನೀರನ್ನು ತಡೆ ಹಿಡಿತಿಲ್ಲ. ಇವತ್ತು ಏನಾಗ್ತದೆ, ಕಾವೇರಿ ನೀರು ನಂಬ್ಕೊಂಡು ಬರೀ ಕಾವೇರಿ ಭಾಗದ ಜನತೆ ಮಂಡ್ಯ, ಚಾಮರಾಜನಗರ ಆ ಕಡೆನೇ ಅಷ್ಟೇ ಅಲ್ಲ, ಬೆಂಗಳೂರು, ಕನಕಪುರ, ರಾಮನಗರ ಕೋಟ್ಯಾಂತರ ಜನರು ಕುಡಿಯೋ ನೀರಿಗೆ ಅವಲಂಬಿತರಾಗಿದ್ದಾರೆ. ಕಾವೇರಿ ಭಾಗದ ಜನರು ವ್ಯವಸಾಯಕ್ಕೆ ಅವಲಂಬಿತರಾಗಿದ್ದಾರೆ. ಇವಾಗ ಏನಾಗ್ತದೆ, ಅದು ಇಷ್ಟಪಟ್ಟಂಗೆ ಆ CWRCನ ಕಾವೇರಿ ನಿಗಮ ಮಂಡಳಿ ಅದು ಯಾವುದೋ ಇಷ್ಟಪಟ್ಟಂಗೆ ಅದು ಕೊಡ್ತಾಯಿದೆ ಆದೇಶನ. ಇವಾಗ ಎಷ್ಟೋ ಕ್ಯೂಸೆಕ್ಸ್ ನೀರು ಬಿಡಿ ಅಂತ ಹೇಳ್ತಾವ್ರೆ. ಮುಂಗಾರು ಮಳೆ ಇಲ್ಲ, ಆ ಭಾಗದ ರೈತರಿಗೆ ಬೆಳೆಗೆ ನೀರು ಬಿಡಿ ಅಂತವ್ರೆ. ಇಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ, ರೈತರುಗಳೇ ನೀವೇನು ಬೆಳೆ ಹಾಕ್ಬೇಡಿ ಅಂತ ಹೇಳ್ತಾರೆ. ಅವ್ರು ಬೆಳಿಬೋದು, ಜೊತೆಗೆ ಇಲ್ಲಿ ಹಿಂಗೆ ನೀರು ಬಿಡ್ತಾ ಹೋದರೆ ಮುಂಗಾರು ಇಲ್ಲ, ಕುಡಿಯೋಕ್ಕೆ ನೀರಿಗೆ ಏನು ಮಾಡಬೇಕು? ಜನಗಳು ಸರಿ ಇಲ್ಲ. ನಮಗೇನು ನಾಳೆ ನೀರು ಬಿಟ್ಬಿಟ್ರೆ ನೀರಿಲ್ಲ ಅಂದರೆ ಏನು ಮಾಡೋದು ಅಂತ ಯಾವ ಬೆಂಗಳೂರು ಜನತೆನೇ ಆಗಲಿ, ರಾಮನಗರ ಜನತೆನೇ ಆಗಲಿ, ಕನಕಪುರ ಜನತೆ ಯಾರೇ ಆಗಲಿ, ಯಾವುದು ಜನತೆನೂ ಸಂಘಟನೆಗಳು ಕೈಗೂಡಿಸ್ತಾ ಇಲ್ಲ ಸ್ಟ್ರೈಕ್ಗೆ. ಹಿಂಗೆ ಆದರೆ ನಾನು ಹೇಳ್ತೀನಿ, ಜನರಿಗೆ ತುಂಬ ತೊಂದರೆ ಅನುಭವಿಸ್ತೀರಾ. ಮುಖ್ಯಮಂತ್ರಿಗಳು ಹೇಳ್ತೀನಿ ಕೇಳಿ, ನೀವು ರೈತ ಹೆಸರಿನಲ್ಲಿ ಪ್ರಮಾಣ ವಚನ ಮಾಡಿ ಬಂದಿದ್ದೀರಿ. ನೀವು ಕಾವೇರಿ ಭಾಗದವರೇನೆ, ದಯವಿಟ್ಟು ತಮಿಳ್ನಾಡಿಗೆ ಸೊಪ್ಪಿಗೆ ಬೆದರದೆ ದಯವಿಟ್ಟು ನೀರನ್ನು ಬಿಡಬೇಡಿ.